ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ನಾವು ಕೃಷ್ಣ ಬಲರಾಮರ ಬಾಲಲೀಲೆಯ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಕೃಷ್ಣ ಬಲರಾಮರು ಅಂಬೆಗಾಲಿಡುತ್ತಿದ್ದಾಗ ಅವರ ತಾಯಿಗೆ ಬಹಳ ಹರ್ಷವಾಯಿತು. ಮಕ್ಕಳ ಸೊಂಟ ಮತ್ತು ಕಾಲಿನ ಅಂದುಗೆಗೆ ಕಟ್ಟಿದ್ದ ಗಂಟೆಗಳ ನಾದವು ಬಹು ಆಕರ್ಷಕವಾಗಿತ್ತು. ಅವರು ಎಲ್ಲರಿಗೂ ಆನಂದವನ್ನು ನೀಡುತ್ತಾ ಮನೆಯಲ್ಲಿ ಸಂಚರಿಸುತ್ತಿದ್ದರು. ಕೆಲವೊಮ್ಮೆ ಸಾಮಾನ್ಯ ಮಕ್ಕಳಂತೆ ಅವರು ಇತರರಿಗೆ ಹೆದರಿಕೊಂಡು ಕೂಡಲೇ ರಕ್ಷಣೆಗಾಗಿ ತಾಯಿಯರ ಬಳಿಗೆ ಓಡುವರು. ಕೆಲವೊಮ್ಮೆ ಅವರು ವೃಂದಾವನದ ಮಣ್ಣು ಮತ್ತು ಕೆಸರನ್ನು ಮೈಗೆ ಹತ್ತಿಸಿಕೊಂಡು ತಾಯಿಯರ ಬಳಿಗೆ ಹೋಗುವರು. ವಾಸ್ತವವಾಗಿ ಅವರ ತಾಯಿಯರು ಮಕ್ಕಳ ಮೈಗೆ ಕೇಸರಿ ಮತ್ತು ಶ್ರೀಗಂಧದ ಪುಡಿಯನ್ನು ಹಚ್ಚುತ್ತಿದ್ದರು. ಆದರೆ ಮಕ್ಕಳು ಮಣ್ಣಿನಲ್ಲಿ ತೆವಳಿ ಮೈಗೆ ಮಣ್ಣನ್ನು ಹತ್ತಿಸಿಕೊಳ್ಳುತ್ತಿದ್ದರು. ಮಕ್ಕಳು ಅಂಬೆಗಾಲಿಡುತ್ತಾ ತಾಯಿಯ ಬಳಿಗೆ ಬರುತ್ತಲೇ ಯಶೋದೆ ಮತ್ತು ರೋಹಿಣಿಯರು ಅವರನ್ನು ತೊಡೆಯ ಮೇಲೆ ಎತ್ತಿಕೊಳ್ಳುತ್ತಿದ್ದರು. ತಮ್ಮ ಮಕ್ಕಳು ಬೆಳೆಯುತ್ತಿರುವುದನ್ನು ಕಂಡು ತಾಯಿಗೆ ಬಹಳ ಹರ್ಷವಾಯಿತು. ಕೆಲವೊಮ್ಮೆ ಈ ತುಂಟ ಹುಡುಗರು ಗೋಶಾಲೆಗೆ ಅಂಬೆಗಾಲಿಟ್ಟುಕೊಂಡು ಹೋಗಿ ಒಂದು ಕರುವಿನ ಬಾಲವನ್ನು ಹಿಡಿದುಕೊಂಡು ನಿಂತುಕೊಳ್ಳುತ್ತಿದ್ದರು. ಗಲಿಬಿಲಿಗೊಂಡ ಕರುವು ಅತ್ತಿಂದಿತ್ತ ಓಡಲು ಪ್ರಾರಂಭಿಸುವುದು. ಹುಡುಗರನ್ನು ಮಣ್ಣಿನಲ್ಲಿ ಸಗಣಿಯಲ್ಲಿ ಎಳೆಯುವುದು. ಈ ತಮಾಷೆಯನ್ನು ನೋಡಲು ಯಶೋದೆ ಮತ್ತು ರೋಹಿಣಿಯರು ತಮ್ಮ ನೆರೆಹೊರೆಯ ಗೋಪಿಯರನ್ನೆಲ್ಲ ಕರೆಯುತ್ತಿದ್ದರು. ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೋಡಿದ ಗೋಪಿಯರು ಅಲೌಕಿಕ ಆನಂದದಲ್ಲಿ ಮೈಮರೆಯುತ್ತಿದ್ದರು. ತಮ್ಮ ಸಂತೋಷದಲ್ಲಿ ಗಟ್ಟಿಯಾಗಿ ನಗುತ್ತಿದ್ದರು. ಕೃಷ್ಣ ಬಲರಾಮರು ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ. ಇದರಿಂದ ಯಶೋದೆ ಮತ್ತು ರೋಹಿಣಿ ತಾವು ಮನೆ ಕೆಲಸದಲ್ಲಿ ನಿರತರಾಗಿರುವಾಗ ಅವರಿಗೆ ಹಸುಗಳು, ಎತ್ತುಗಳು, ಕೋತಿಗಳು, ನೀರು, ಬೆಂಕಿ ಮತ್ತು ಪಕ್ಷಿ ಯಾವುದರಿಂದಲೂ ಅಪಾಯವಾಗದಂತೆ ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು. ಸದಾಕಾಲ ಮಕ್ಕಳನ್ನು ನೋಡಿಕೊಳ್ಳುವ ಆತಂಕ. ಅದರ ಜೊತೆಗೆ ಅವರು ತಮ್ಮ ಮನೆ ಕೆಲಸವನ್ನೂ ಮಾಡಬೇಕಾಗಿತ್ತು. ಸ್ವಲ್ಪ ಕಾಲದಲ್ಲಿಯೇ ಕೃಷ್ಣ ಮತ್ತು ಬಲರಾಮರು ನಿಂತುಕೊಳ್ಳಲು ಪ್ರಾರಂಭಿಸಿದರು. ತಾವೇ ಕಾಲಿಟ್ಟು ಸ್ವಲ್ಪ ನಡೆಯುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ನಡೆಯಲು ಪ್ರಾರಂಭಿಸಿದಾಗ ಅದೇ ವಯಸ್ಸಿನ ಇತರ ಹುಡುಗರು ಅವರನ್ನು ಸೇರಿಕೊಂಡರು. ಒಟ್ಟಾಗಿ ಅವರಿಂದ ಗೋಪಿಯರಿಗೆ, ಅದರಲ್ಲಿಯೂ ಯಶೋದೆ ಮತ್ತು ರೋಹಿಣಿಯರಿಗೆ ಅತ್ಯಂತ ಹೆಚ್ಚಿನ ದಿವ್ಯಾನಂದವಾಯಿತು. ಯಶೋದೆ ಮತ್ತು ರೋಹಿಣಿಯರ ಗೆಳತಿಯರಾದ ಗೋಪಿಯರು ಕೃಷ್ಣ ಮತ್ತು ಬಲರಾಮರ ತುಂಟ ಬಾಲಲೀಲೆಗಳನ್ನು ಕಂಡು ಸಂತೋಷಪಡುತ್ತಿದ್ದರು. ಇನ್ನಷ್ಟು ಅಲೌಕಿಕ ಆನಂದವನ್ನು ಪಡೆಯಲು ಅವರೆಲ್ಲ ಸೇರಿಕೊಂಡು ಇದ್ದ ಕಡೆ ಇರಲೊಲ್ಲದ ಈ ಹುಡುಗರ ಮೇಲೆ ದೂರು ಕೊಡಲು ತಾಯಿ ಯಶೋದೆಯ ಬಳಿಗೆ ಹೋದರು. ಕೃಷ್ಣನು ತಾಯಿ ಯಶೋದೆಯ ಮುಂದೆ ಕುಳಿತಿದ್ದಾಗ ಕೃಷ್ಣನಿಗೆ ಕೇಳಿಸುವಂತೆ ಅವನ ಮೇಲೆ ಎಲ್ಲ ಹಿರಿಯ ಗೋಪಿಯರು ದೂರು ಹೇಳಲು ಪ್ರಾರಂಭಿಸಿದರು. ಪ್ರಿಯ ಯಶೋದೆ, ನಿನ್ನ ತುಂಟ ಕೃಷ್ಣನನ್ನು ನೀನೇಕೆ ಅಂಕೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ? ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಬಲರಾಮನ ಜೊತೆ ನಮ್ಮ ಮನೆಗಳಿಗೆ ಬರುತ್ತಾನೆ. ಹಸುಗಳ ಹಾಲು ಕರೆಯುವ ಮೊದಲೇ ಅವರು ಕರುಗಳನ್ನು ಬಿಚ್ಚಿಬಿಟ್ಟು ಬಿಡುತ್ತಾರೆ. ಕರುಗಳು ಹಾಲನ್ನೆಲ್ಲ ಕುಡಿದು ಬಿಡುತ್ತವೆ. ನಾವು ಹಾಲು ಕರೆಯಲು ಹೋದಾಗ ಹಾಲೇ ಇರುವುದಿಲ್ಲ. ನಾವು ಬರಿಯ ಪಾತ್ರೆಗಳನ್ನು ಹಿಡಿದುಕೊಂಡು ಹಿಂದಿರುಗಬೇಕಾಗುತ್ತದೆ. ಹೀಗೆ ಮಾಡಬೇಡ ಎಂದು ನಾವು ಕೃಷ್ಣ ಬಲರಾಮರಿಗೆ ಎಚ್ಚರಿಕೆ ಹೇಳಿದರೆ ಅವರು ಮೋಹಕವಾಗಿ ನಕ್ಕು ಬಿಡುತ್ತಾರೆ. ಅಷ್ಟೇ, ನಮಗೆ ಏನು ಮಾಡಲೂ ಆಗುವುದಿಲ್ಲ. ಅಲ್ಲದೆ ನಾವು ಮೊಸರು ಬೆಣ್ಣೆಗಳನ್ನು ಎಲ್ಲಿಯೇ ಇಡಲಿ ಅವನ್ನು ಕದಿಯುವುದೆಂದರೆ ಅವರಿಗೆ ಬಹು ಆನಂದ. ಕೃಷ್ಣ ಬಲರಾಮರು ಮೊಸರು ಬೆಣ್ಣೆಗಳನ್ನು ಕದಿಯುವಾಗ ಸಿಕ್ಕಿಬಿದ್ದರೆ ಅವರು, ನಾವು ಕದಿಯುತ್ತೇವೆ ಎಂದು ಏಕೆ ಆಪಾದನೆ ಹೊರಿಸುವಿರಿ? ನಮ್ಮ ಮನೆಯಲ್ಲಿ ಬೇಕಾಗುವಷ್ಟು ಮೊಸರು ಬೆಣ್ಣೆ ಇಲ್ಲ ಎಂದುಕೊಂಡಿದ್ದೀರೇನು ಎಂದು ಕೇಳುತ್ತಾರೆ. ಒಮ್ಮೊಮ್ಮೆ ಅವರು ಮೊಸರು ಬೆಣ್ಣೆಗಳನ್ನು ಕದ್ದು ಕೋತಿಗಳಿಗೆ ಹಂಚಿಬಿಡುತ್ತಾರೆ. ಕೋತಿಗಳಿಗೆ ತಿಂದು ಸಾಕಾಗಿ ಇನ್ನು ತಿನ್ನಲಾರದೆ ಬಿಟ್ಟಾಗ ನಿನ್ನ ಹುಡುಗರು, ನಿಮ್ಮ ಮೊಸರು ಬೆಣ್ಣೆಗಳು ಕೆಲಸಕ್ಕೆ ಬಾರದವು, ಅವನ್ನು ಕೋತಿಗಳು ಸಹ ಮುಟ್ಟುವುದಿಲ್ಲ ಎಂದು ಮುಖಭಂಗ ಮಾಡುತ್ತಾರೆ. ಮಡಕೆಗಳನ್ನು ಒಡೆದು ಅದನ್ನು ಎಲ್ಲ ಕಡೆ ಬಿಸಾಡುತ್ತಾರೆ. ನಾವು ನಮ್ಮ ಮೊಸರು ಬೆಣ್ಣೆಗಳ ಸಂಗ್ರಹವನ್ನು ಕತ್ತಲಿನಲ್ಲಿ ಇಟ್ಟರೆ ನಿನ್ನ ಕೃಷ್ಣ ಬಲರಾಮರು ಅವರು ಧರಿಸಿರುವ ಒಡವೆಗಳ ಕಣ್ಣು ಕೋರೈಸುವ ಪ್ರಭೆಯಲ್ಲಿ ಕತ್ತಲಿನಲ್ಲಿಯೂ ಅವನ್ನು ಕಂಡುಕೊಳ್ಳುತ್ತಾರೆ. ಅಕಸ್ಮಾತ್ ಅವರಿಗೆ ಬೆಣ್ಣೆ ಮೊಸರು ಸಿಗದೇ ಇದ್ದರೆ ನಮ್ಮ ಪುಟ್ಟ ಮಕ್ಕಳ ಹತ್ತಿರ ಹೋಗಿ ಅವರ ಮೈಯನ್ನು ಚಿವುಟಿ ಅವು ನೋವಿನಿಂದ ಅಳುವಂತೆ ಮಾಡುತ್ತಾರೆ. ಮೊಸರು ಬೆಣ್ಣೆಗಳನ್ನು ಎತ್ತರದ ಚಾವಣಿಯಲ್ಲಿಟ್ಟರೆ ಅದು ಅವರಿಗೆ ನಿಲುಕದೇ ಇದ್ದರೂ ಇರುವ ಮರದ ಪೆಟ್ಟಿಗೆಗಳನ್ನೆಲ್ಲ ಬೀಸುವ ಕಲ್ಲಿನ ಮೇಲೆ ಜೋಡಿಸಿ ಎಟಕಿಸಿಕೊಳ್ಳುತ್ತಾರೆ. ಅವರಿಗೆ ನಿಲುಕದಿದ್ದರೆ ಮಡಕೆಯಲ್ಲಿ ರಂಧ್ರವನ್ನು ಮಾಡಿಬಿಡುತ್ತಾರೆ. ಆದುದರಿಂದ ನಿನ್ನ ಮಕ್ಕಳು ಧರಿಸಿರುವ ಒಡವೆಗಳನ್ನೆಲ್ಲ ನೀನು ತೆಗೆದಿಟ್ಟು ಬಿಡುವುದು ಒಳ್ಳೆಯದು ಎಂದು ನಮಗೆ ತೋರುತ್ತದೆ. ಇದನ್ನು ಕೇಳಿ ಯಶೋದೆಯು, ಆಗಬಹುದು, ಕತ್ತಲಿನಲ್ಲಿ ಬಚ್ಚಿಟ್ಟಿರುವ ಬೆಣ್ಣೆಯು ಕೃಷ್ಣನಿಗೆ ಕಾಣದ ಹಾಗೆ ಅವನ ಒಡವೆಗಳನ್ನೆಲ್ಲ ತೆಗೆದಿಟ್ಟು ಬಿಡುತ್ತೇನೆ ಎನ್ನುವಳು. ಗೋಪಿಯರು, ಬೇಡ ಬೇಡ, ಒಡವೆಗಳನ್ನು ತೆಗೆದಿಟ್ಟರೆ ಏನು ಪ್ರಯೋಜನ?
ಇವರು ಎಂತಹ ಹುಡುಗರೋ ನಾವು ಕಾಣೆವು. ಆದರೆ ಒಡವೆಗಳು ಇಲ್ಲದೆಯೇ ಅವರು ಯಾವುದೋ ಬಗೆಯ ಕಾಂತಿಯನ್ನು ಬೀರುತ್ತಾರೆ. ಆದ್ದರಿಂದ ಕತ್ತಲಲ್ಲಿ ಸಹ ಅವರಿಗೆ ಪ್ರತಿಯೊಂದೂ ಕಾಣುತ್ತದೆ ಎನ್ನುವರು. ಆಗ ತಾಯಿ ಯಶೋದೆಯು, ಸರಿ, ಹಾಗಾದರೆ ಅವರಿಗೆ ಎಟುಕದಂತೆ ನಿಮ್ಮ ಬೆಣ್ಣೆ ಮೊಸರುಗಳನ್ನು ಎಚ್ಚರದಿಂದ ಇಡಿ ಎನ್ನುವಳು. ಗೋಪಿಯರು, ನಾವು ಹಾಗೆಯೇ ಮಾಡುತ್ತೇವೆ. ಆದರೆ ಒಮ್ಮೊಮ್ಮೆ ಮನೆಗೆಲಸದಲ್ಲಿ ಈ ತುಂಟ ಪೋರರು ನಮ್ಮ ಮನೆಗಳ ಒಳಕ್ಕೆ ಬಂದು ಹೇಗೋ ಏನೋ ಎಲ್ಲವನ್ನೂ ಕೆಡಿಸಿಬಿಡುತ್ತಾರೆ. ಈಗ ನಿನ್ನ ಹುಡುಗನನ್ನು ನೋಡು, ಈ ದೂರನ್ನು ಅವನು ಕೇಳುತ್ತಿದ್ದಾನೆ. ಇವರು ನಮ್ಮ ಮೊಸರು ಬೆಣ್ಣೆಗಳನ್ನು ಕದಿಯಲು ದಿನವೆಲ್ಲ ಏರ್ಪಾಡು ಮಾಡುತ್ತಾರೆ. ಈಗ ಸದ್ದು ಮಾಡದೆ ಒಳ್ಳೆಯ ಹುಡುಗರ ಹಾಗೆ ಕುಳಿತಿದ್ದಾರೆ. ಅವನ ಮುಖವನ್ನು ನೋಡು. ತಾಯಿ ಯಶೋದೆಯು ಈ ದೂರುಗಳನ್ನೆಲ್ಲ ಕೇಳಿ ತನ್ನ ಮಗನಿಗೆ ಶಿಕ್ಷೆ ಮಾಡಬೇಕೆಂದುಕೊಂಡಾಗ ಅವನ ಕರುಣೆ ಹುಟ್ಟಿಸುವ ಮುಖವನ್ನು ನೋಡುವಳು. ನಸುನಗುತ್ತಾ ಶಿಕ್ಷೆಯ ಯೋಚನೆಯನ್ನು ಬಿಡುವಳು. ಮತ್ತೊಂದು ದಿನ ಕೃಷ್ಣ ಮತ್ತು ಬಲರಾಮರು ತಮ್ಮ ಗೆಳೆಯರೊಂದಿಗೆ ಆಟವಾಡುತ್ತಿದ್ದಾಗ ಎಲ್ಲ ಹುಡುಗರು ಬಲರಾಮನನ್ನು ಸೇರಿಕೊಂಡರು. ಮಕ್ಕಳು ತಾಯಿ ಯಶೋದೆಯಲ್ಲಿ ಕೃಷ್ಣನು ಮಣ್ಣನ್ನು ತಿಂದ ಎಂದು ಹೇಳಿದರು. ಇದನ್ನು ಕೇಳಿ ಯಶೋದೆಯು ಕೃಷ್ಣನ ಕೈಯನ್ನು ಹಿಡಿದುಕೊಂಡು, ಮುದ್ದು ಕೃಷ್ಣ, ಯಾರೂ ಇಲ್ಲದ ಸ್ಥಳದಲ್ಲಿ ಮಣ್ಣನ್ನೇಕೆ ತಿಂದೆ? ನೋಡು, ಬಲರಾಮನು ನಿನ್ನ ಇತರ ಸ್ನೇಹಿತರು ನಿನ್ನ ಮೇಲೆ ದೂರು ಹೇಳುತ್ತಿದ್ದಾರೆ ಎಂದಳು. ತಾಯಿಯನ್ನು ಕಂಡರೆ ಕೃಷ್ಣನಿಗೆ ಹೆದರಿಕೆ. ಅವನು, ಪ್ರೀತಿಯ ಅಮ್ಮ, ನನ್ನ ಅಣ್ಣ ಬಲರಾಮನೂ ಸೇರಿ ಈ ಎಲ್ಲ ಹುಡುಗರು ನನ್ನ ಮೇಲೆ ಸುಳ್ಳು ಹೇಳುತ್ತಿದ್ದಾರೆ. ನಾನು ಮಣ್ಣನ್ನು ತಿಂದೇ ಇಲ್ಲ. ಬಲರಾಮನು ಇವತ್ತು ನನ್ನ ಜೊತೆ ಆಟವಾಡುವಾಗ ಸಿಟ್ಟು ಮಾಡಿಕೊಂಡ. ಆದುದರಿಂದ ನನ್ನ ಮೇಲೆ ದೂರು ಹೇಳಲು ಇತರ ಹುಡುಗರನ್ನು ಸೇರಿಕೊಂಡಿದ್ದಾನೆ. ನೀನು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ನನಗೆ ಶಿಕ್ಷೆ ಕೊಡಬೇಕು ಎಂದು ಅವರೆಲ್ಲ ಒಟ್ಟಾಗಿದ್ದಾರೆ. ಅವರು ನಿಜವನ್ನು ಹೇಳುತ್ತಿದ್ದಾರೆ ಎಂದು ನೀನು ನಂಬುವುದಾದರೆ ನೀನು ನನ್ನ ಬಾಯಿಯೊಳಗೆ ನೋಡಬಹುದು. ನಾನು ಮಣ್ಣನ್ನು ತಿಂದಿದ್ದೇನೆಯೋ ಎಂದು ನಿನಗೇ ಗೊತ್ತಾಗುತ್ತದೆ ಎಂದು ಹೇಳಿದ. ತಾಯಿಯು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಬಾಯಿಯನ್ನು ತೋರಿಸುವಂತೆ ಅಪ್ಪಣೆ ಮಾಡಿದಾಗ ಸಾಮಾನ್ಯ ಹುಡುಗನಂತೆ ಅವನು ಬಾಯಿಯನ್ನು ತೆರೆದನು. ಆ ಬಾಯಿಯ ಒಳಗೆ ತಾಯಿ ಯಶೋದೆಯು ಸೃಷ್ಟಿಯ ಅತ್ಯಂತ ಹೆಚ್ಚಿನ ಸಂಪತ್ತನ್ನು ಕಂಡಳು. ಎಲ್ಲ ದಿಕ್ಕುಗಳಲ್ಲಿ ಆಕಾಶವನ್ನು ಕಂಡಳು. ಪರ್ವತಗಳು, ದ್ವೀಪಗಳು, ಸಮುದ್ರಗಳು, ಗ್ರಹಗಳು, ವಾಯು, ಅಗ್ನಿ, ಚಂದ್ರ ಮತ್ತು ನಕ್ಷತ್ರಗಳನ್ನು ನೋಡಿದಳು. ಚಂದ್ರ ಮತ್ತು ನಕ್ಷತ್ರಗಳೊಡನೆ ಅವಳಿಗೆ ಎಲ್ಲ ಭೌತಿಕ ಘಟಕಾಂಶಗಳಾದ ಪಂಚಮಹಾಭೂತಗಳು, ಇಂದ್ರಿಯ ವರ್ಗದ ನಿಯಂತ್ರಕಗಳು, ಇಂದ್ರಿಯ ವಸ್ತುಗಳು, ದೇವತೆಗಳು, ಭೌತಿಕ ಪ್ರಕೃತಿಯ ಗುಣತ್ರಯಗಳು ಇವೆಲ್ಲವನ್ನೂ ಕಂಡಳು. ಅವನ ಬಾಯಿಯೊಳಗೆ ಎಲ್ಲ ಜೀವಿಗಳು, ಅನಂತ ಕಾಲ, ಭೌತಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ, ಪ್ರಜ್ಞೆ ಮತ್ತು ಸಮಸ್ತ ಬ್ರಹ್ಮಾಂಡದ ವಿವಿಧ ರೂಪಗಳು ಎಲ್ಲವನ್ನೂ ನೋಡಿದಳು. ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಅಗತ್ಯವಾದುದನ್ನೆಲ್ಲ ಯಶೋದೆಯು ತನ್ನ ಮಗುವಿನ ಬಾಯಿಯಲ್ಲಿ ಕಂಡಳು. ತಾನು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಎದೆಯ ಹಾಲನ್ನು ಕುಡಿಸುತ್ತಿರುವುದನ್ನು ಅವನ ಬಾಯಿಯಲ್ಲಿ ನೋಡಿದಳು. ಇದನ್ನು ಕಂಡು ಅವಳ ಮನಸ್ಸಿನಲ್ಲಿ ಭಕ್ತಿ ಗೌರವಗಳು ತುಂಬಿ ಹೋದವು. ತನಗೆ ಕನಸೋ ಅಥವಾ ಅಸಾಧಾರಣವಾದದ್ದೇನನ್ನೋ ವಾಸ್ತವವಾಗಿ ಕಾಣುತ್ತಿರುವೆನೋ ಎಂದು ಅವಳಿಗೆ ಸಂದೇಹವಾಯಿತು. ತಾನು ಕನಸು ಕಾಣುತ್ತಿರಬೇಕು, ಇಲ್ಲವಾದರೆ ದೇವೋತ್ತಮ ಪರಮಪುರುಷನ ಮಾಯಾಶಕ್ತಿಯ ಲೀಲೆಯನ್ನು ನೋಡುತ್ತಿದ್ದೇನೆ ಎಂದು ಅವಳಿಗೆ ಅನ್ನಿಸಿತು. ಈ ಅದ್ಭುತ ಸಂಗತಿಗಳನ್ನು ನೋಡುತ್ತಿರುವ ತನಗೆ ಬುದ್ಧಿಯು ಕೆಟ್ಟಿದೆ ಎಂದುಕೊಂಡಳು. ಅನಂತರ ನನ್ನ ಮಗುವು ಪಡೆದುಕೊಂಡ ಯಾವುದೋ ಅದ್ಭುತ ನಿಗೂಢ ವಿಶ್ವಶಕ್ತಿ ಇದಾಗಿರಬಹುದು. ಆದ್ದರಿಂದಲೇ ಇಂತಹ ದೃಶ್ಯಗಳನ್ನು ಅವನ ಬಾಯಿಯಲ್ಲಿ ಕಂಡು ನನಗೆ ಏನು ಚಿಂತಿಸಬೇಕು ಎಂದು ತಿಳಿಯದಾಗಿದೆ. ದೇಹಾತ್ಮವನ್ನು, ದೇಹಕ್ಕೆ ಸೇರಿದೆಲ್ಲವನ್ನೂ ಸೃಷ್ಟಿಸುವುದು ದೇವೋತ್ತಮ ಪರಮಪುರುಷನ ಶಕ್ತಿ. ಆ ಪರಮಪುರುಷನಿಗೆ ಪ್ರಣಾಮಗಳನ್ನು ಸಲ್ಲಿಸೋಣ ಎಂದುಕೊಂಡಳು. ಅನಂತರ ಅವಳು, ನಂದಮಹಾರಾಜನು ನನ್ನ ಪತಿ, ಕೃಷ್ಣನು ನನ್ನ ಮಗ. ನಂದಮಹಾರಾಜನ ಆಸ್ತಿಯೆಲ್ಲ ನನಗೆ ಸೇರಿದ್ದು. ಎಲ್ಲ ಗೋಪಗೋಪಿಯರು ನನ್ನ ಪ್ರಜೆಗಳು ಎಂದು ನಾನು ಭಾವಿಸುತ್ತೇನೆ. ಈ ಎಲ್ಲ ತಪ್ಪು ಭಾವನೆಗಳಿಗೆ ಪರಮಪ್ರಭುವಿನ ಮಾಯಾಶಕ್ತಿಯೇ ಕಾರಣ. ಆದ್ದರಿಂದ ಅವನು ನಮ್ಮನ್ನು ಸದಾ ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದಳು. ತಾಯಿ ಯಶೋದೆ ಇಂತಹ ಉನ್ನತ ಚಿಂತನೆಯಲ್ಲಿ ಮುಳುಗಿರಲು ಶ್ರೀಕೃಷ್ಣನು ಅವಳನ್ನು ಮಾತೃಪ್ರೇಮದಿಂದ ಗೊಂದಲಕ್ಕೀಡು ಮಾಡುವಂತೆ ಮತ್ತೆ ತನ್ನೊಳಗಿನ ಶಕ್ತಿಯನ್ನು ವಿಸ್ತರಿಸಿದನು. ಕೂಡಲೇ ತಾಯಿ ಯಶೋದೆಯು ತನ್ನ ಚಿಂತನೆಯ ಲಹರಿಯನ್ನೆಲ್ಲ ಮರೆತು ಕೃಷ್ಣನನ್ನು ತನ್ನ ಮಗುವೇ ಎಂದು ಭಾವಿಸಿದಳು. ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಳು. ಮಾತೃವಾತ್ಸಲ್ಯದಿಂದ ಅವಳ ಮನಸ್ಸು ಉಕ್ಕಿ ಹರಿಯಿತು. ಜ್ಞಾನದ ಪ್ರತಿಕ್ರಿಯೆಯಿಂದ ಜನಸಾಮಾನ್ಯರು ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಉಪನಿಷತ್ತುಗಳ ಮೂಲಕ ಅಥವಾ ವೇದದ ಅಥವಾ ಯೋಗದ ಸಿದ್ಧಾಂತದ ಮೂಲಕ ಮತ್ತು ಸಾಂಖ್ಯ ಸಿದ್ಧಾಂತದ ಮೂಲಕ ಅವನನ್ನು ಅರಿಯಲು ಸಾಧ್ಯ ಎಂದು ಅವಳಿಗೆ ಎನ್ನಿಸಿತು. ಅವಳು
ದೇವೋತ್ತಮ ಪರಮಪುರುಷನು ತಾನು ಹಡೆದ ಮಗು ಎಂದೇ ಯೋಚಿಸಲು ಪ್ರಾರಂಭಿಸಿದಳು. ಶ್ರೀಕೃಷ್ಣನ ಬಾಲಲೀಲೆಯ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.